ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಅತ್ತೆ ಸೊಸೆ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ನಾನು ನಮ್ಮ ಅಡುಗೆ ಮನೆಯಲ್ಲಿ ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಕಾಯಿ ಚಟ್ನಿಯನ್ನು ಸುಲಭವಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಬನ್ನಿ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ಅಂತ ಒಂದೊಂದಾಗಿ ತೋರಿಸ್ತೀನಿ ನೋಡಿ. ಮೊದಲನೇದಾಗಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಈ ಕಾಯಿ ಚಟ್ನಿಗೆ ಕೊಬ್ಬರಿ ಆದಷ್ಟು ಬಲ್ತಿರೋ ಕಾಯಲ್ಲೇ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟಿಯಾಗಿ ಇರುತ್ತೆ. ನಂತರ ನೋಡಿ, ಸ್ವಲ್ಪ ಪುಟಾಣಿ, ಅರ್ಧ ಬಟ್ಲು ಪುಟಾಣಿಯನ್ನು ತೊಗೊಂಡಿದ್ದೀನಿ. ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆಯೇ ಒಗ್ಗರಣೆಗೆ ಸ್ವಲ್ಪ 1-2 ಸ್ಪೂನ್ನಷ್ಟು ಎಣ್ಣೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆಯನ್ನು ತೊಗೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಪುಟಾಣಿಯನ್ನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪುಟಾಣಿ ಹುರಿದ ನಂತರ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ನಾನು ಹಸಿಮೆಣಸಿನ್ಕಾಯನ್ನು ಹುರಿತಾ ಇದ್ದೀನಿ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಹಸಿಮೆಣಸಿನ್ಕಾಯನ್ನು ಚಟ್ನಿಗೆ ಹುರಿದೇ ಹಾಕ್ಕೊಳ್ತಾರೆ. ಇದರಿಂದ ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್ ಆಗುತ್ತೆ. ಅದರಿಂದ ನಾವು ಆದಷ್ಟು ಈ ಒಂದು ಹಸಿಮೆಣಸಿನ್ಕಾಯನ್ನು ಹುರಿದು ಹಾಕ್ಕೊಳ್ಳಿ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದಾದ ನಂತರ ನಾನು ಇದ್ರ ಜೊತೆಗೇ ಏನು ಮಾಡ್ತೀನಿ ಅಂತಂದರೆ ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಅದೆಲ್ಲವನ್ನು ಕೂಡ ಇದ್ರ ಜೊತೆನೇ ಹುರ್ಕೊಳ್ತೀನಿ. ಎಲ್ಲವನ್ನು ಹುರಿದ ತಕ್ಷಣ ನಾವು ಅದೇ ಕಡಾಯಿಗೆ ಇವಾಗ ಚಟ್ನಿಗೆ ಒಗ್ಗರಣೆಯನ್ನು ಕೊಡ್ತಾಯಿದ್ದೀನಿ. ಮೊದಲು ನಾವು 1-2 ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಹಾಕ್ಕೊಳ್ಬೇಕು. ಕೆಲವೊಬ್ಬರು ಏನಂದರೆ ಒಣ ಮೆಣಸಿನ್ಕಾಯಿ ಕೂಡ ಇದರಲ್ಲಿ ಯೂಸ್ ಮಾಡ್ತಾರೆ. ಬೇಕಂದರೆ ಹಾಕ್ಕೋಬೋದು ಒಣ ಮೆಣಸಿನ್ಕಾಯಿನ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ಎಲ್ಲ ಒಗ್ಗರಣೆ ಆದ ತಕ್ಷಣ ನಾವು ಕೊಬ್ಬರಿ ಆಮೇಲೆ ಎಲ್ಲ ಹುರಿದಿಟ್ಕೊಂಡಿರೋ ಸಾಮಾನನ್ನು ಇದಕ್ಕೆ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಇದಷ್ಟು ಯಾವಾಗಲೂ ನಾವು ಕೊಬ್ಬರಿಯನ್ನು ಫಸ್ಟಿಗೆ ರುಬ್ಕೋಬೇಕಾಗುತ್ತೆ. ಯಾಕಂದರೆ ಅದು ಫಸ್ಟಿಗೆ ರುಬ್ಕೊಳ್ಳೋದ್ರಿಂದ ಒಂಥರ ಹಳಕ್ ಥರ ಉಳ್ಕೊಳೋದಿಲ್ಲ, ತುಂಬ ಚೆನ್ನಾಗಿ ಫೈನ್ ಪೇಸ್ಟಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ
ಹುಳಿ ಇಷ್ಟಪಡೋರು ಇದಕ್ಕೆ ಬೇಕಂದರೆ ನೀವು 1 ಸ್ಪೂನು ಅಥವಾ 2 ಸ್ಪೂನು ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೋಬೋದು. ಇವಾಗ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಜೀರಿಗೆಯನ್ನು ಹಾಕೋದ್ರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ, ಹಾಗೆ ಡೈಜೆಷನ್ ಕೂಡ ಹೆಲ್ಪ್ ಆಗುತ್ತೆ. ನೋಡಿ ಇವಾಗ ಕೊಬ್ಬರಿ ಚಟ್ನಿ ಎಲ್ಲ ರುಬ್ಕೊಂಡಾಗಿದೆ. ಇದನ್ನು ನಾನು ಒಗ್ಗರಣೆ ಕೊಟ್ಟಿರೋ ಕಡಾಯಿಗೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಒಗ್ಗರಣೆ ಪ್ಲಸ್ ಕೊಬ್ಬರಿ ಚಟ್ನಿ ಎರಡೂ ಹೊಂದ್ಗೂಡೋ ಥರ ಕಲಿಸಿದರೆ ಚಟ್ನಿ ರೆಡಿ ಆಗುತ್ತೆ. ಇದನ್ನು ನಾವು ಈ ಚಟ್ನಿಯನ್ನು ದೋಸೆ, ಪಡ್ಡು, ಇಡ್ಲಿ ಹಾಗೂ ಉಪ್ಪಿಟ್ಟಿನ ಜೊತೆ ಕೂಡ ತಿನ್ಬೋದು. ನೋಡ್ರಿ ಹೋಟೆಲ್ಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಚಟ್ನಿಗೆ 1 ಸ್ಪೂನ್ನಷ್ಟು ಕಡಲೆಬೇಳೆಯನ್ನು ಅಡ್ವಾನ್ಸ್ ಆಗಿ ನೆನೆಸಿಟ್ಬಿಟ್ಟು ಕೊಬ್ಬರಿ ಎಲ್ಲ ರುಬ್ಬೋ ಹೊತ್ತಿಗೆ ಅದನ್ನು ಕೂಡ ಹಾಕ್ತಾರೆ ಅವರು. ಇದರಿಂದ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಅಂತ ಹಾಕ್ತಾರೆ. ಅದನ್ನು ನಾವು ಬೇಕಾದರೆ ಹಾಕ್ಬೋದು, ನಮ್ಗೆ ಇಷ್ಟ ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಸೊ ಇವಾಗ ಕೊಬ್ಬರಿ ಚಟ್ನಿ ರೆಡಿ. ನಾನು ನಮ್ಮ ಮನೆಯಲ್ಲಿ ಇವತ್ತು ಇಡ್ಲಿಯನ್ನು ಮಾಡಿದ್ವಿ, ಅದಕ್ಕೋಸ್ಕರ ನಾನು ಇಡ್ಲಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮತ್ತೆ ನಿಮಗೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಹ್ಯಾವ್ ಅ ನೈಸ್ ಡೇ.